ದಿನದ ಪ್ರಸಾದ ಒಳ್ಳೆ ಚೆನ್ನಾಗಿದೆ. ರೈಸ್, ಸಾಂಬಾರು, ಮಜ್ಜಿಗೆ, ಚಟ್ನಿ, ಪೈಸ, ಚಟ್ನಿ ಒಳ್ಳೆ ಚೆನ್ನಾಗಿದೆ. ಈ ಚಟ್ನಿಗೋಸ್ಕರ ನಾವು ಪ್ರಸಾದವನ್ನು ವಿತರಿಸುತ್ತಿದ್ದೇವೆ. ಒಳ್ಳೆ ಸೂಪರ್ ಆಗಿದೆ ಪ್ರಸಾದ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭಕ್ತಾದಿಗಳು ಬಂದರೆ ಈ ಪ್ರಸಾದವನ್ನು ವಿತರಿಸಿ ಹೋಗಿ. ಕುಕ್ಕೆ ಸುಬ್ರಹ್ಮಣ್ಯ ನಿಮ್ಮ ಮೇಲೆ ಆಶೀರ್ವಾದ ಸದಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಊಟ, ಸೇವೆ, ಭಕ್ತಾದಿಗಳಿಗೆ ಟೈಮಾಗಿ ಕಷ್ಟಪಟ್ಟು ಬಂದವರಿಗೆ ಪ್ರಸಾದ ಕೊಟ್ಟು ತುಂಬ ಅನುಕೂಲ ಮಾಡಿಲ್ಲ. ತುಂಬ ರುಚಿಕರವಾಗಿತ್ತು, ತುಂಬ ಶುದ್ಧವಾಗಿತ್ತು, ನೀರು ತಣ್ಣಗಿತ್ತು, ಜಾಗ ಎಲ್ಲ ನಾವು ಸ್ವಸ್ಥವಾಗಿರ್ತೀವಿ. ತುಂಬ ಧನ್ಯವಾದ. ಬಹಳ ಖುಷಿಯಾಗಿದೆ. ಬಹಳ ವ್ಯವಸ್ಥೆ ಬಹಳ ಸುಂದರವಾಗಿದೆ. ಆಹಾರ ಕೂಡ ಅಷ್ಟೇ ಟೇಸ್ಟ್ ಆಗಿದೆ. ದೇವಸ್ಥಾನದ ವ್ಯವಸ್ಥೆ ಕೂಡ 100ಕ್ಕೆ 100 ತೃಪ್ತಿದಾಯಕವಾಗಿದೆ. ಸುಬ್ರಹ್ಮಣ್ಯ ದೇವರ ಪ್ರಸಾದ ಚೆನ್ನಾಗಿದೆಯಾ ಇಲ್ವಾ ಅಂತ ಕೇಳಲಿಕ್ಕೆ ಏನು ಕೂಡ ನಮಗೆ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಕಳೆದ 40-45 ವರ್ಷಗಳಿಂದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಊಟ ಮಾಡಿ ಇಲ್ಲಿಯೇ ಅನ್ನ ತಿಂದು ಬಂದಿರುವಂಥ ವ್ಯಕ್ತಿ. ಇಲ್ಲಿನ ಒಂದು ಊಟದ ಒಂದು ರುಚಿ, ಅದರ ಒಂದು ಶುಚಿತ್ವ ಮತ್ತು ಬಡಿಸುವ ಭಕ್ತಾದಿಗಳಿಗೆ ಅದನ್ನು ನೀಡುವ ರೀತಿ, ಇದು ಬಹುಶಃ ಬೇರೆ ಎಲ್ಲಿ ಸಹ ಕಾಣಿಸಿಕೊಳ್ಳಿಲ್ಲ. ಅಷ್ಟೊಂದು ಒಳ್ಳೆಯ ಇಲ್ಲಿ ಊಟಕ್ಕೆ ಕೊಡುವಂತಹ ವಿವಿಧ ಬಗೆಯ ಸಾರು ಇರ್ಬೋದು, ಸಾಂಬಾರು ಇರ್ಬೋದು, ಪಲ್ಯ ಇರ್ಬೋದು, ಚಟ್ನಿ ಇರ್ಬೋದು, ಪಾಯಸ, ಮಜ್ಜಿಗೆ, ಇಷ್ಟು ಐಟಮ್ ಪ್ರತಿದಿನವೂ ಇಲ್ಲಿ ಇರುತ್ತೆ. ಜಾತ್ರೆಗೆ ವಿಶೇಷವಾಗಿ ಚಿತ್ರಾನ್ನ, ವಿವಿಧ ಸಿಹಿ ಭಕ್ಷ್ಯಗಳು ಏನಾದರೂ ದಿನ ಬಡಿಸ್ತಾ ಇರ್ತಾರೆ. ಈ ಬಾರಿ ಅಂತೂ ಆಡಳಿತ ಅಧಿಕಾರಿಯವರು ಮತ್ತು ಕಾರ್ಯನಿರ್ವಹಣಾಧಿಕಾರಿಯವರು ಸೇರಿ ಈ ಹಿಂದಿನ ಕಾಲದಿಂದ ಈ ಪಾಯಸ ಇರ್ಬೋದು, ಬರೀ ಕಡಲೆಬೇಳೆ ಅಥವಾ ಅಕ್ಕಿ ಪಾಯಸ ಮಾಡ್ತಾ ಇದ್ರು ಪ್ರತಿದಿನ. ಈ ಬಾರಿ ಬಹುಶಃ ಅವರು ಬಹಳಷ್ಟು ಆಹಾರದ ಈ ಪಾಯಸದ ವಿಧಾನಗಳಲ್ಲಿ ಬದಲಾವಣೆಗಳು ತಂದಿದ್ದಾರೆ. ಬೇರೆ ಬೇರೆ ಒಂದು 10 ರೀತಿಯ ದವಸ ಧಾನ್ಯಗಳಿರ್ಬೋದು, ಬೇಳೆ ಕಾಳುಗಳಿರ್ಬೋದು ಹಾಕಿ ಪಾಯಸ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ತರಕಾರಿ ಕೂಡ ಅಷ್ಟೇ, 7-8 ಥರದ ವಿವಿಧ ತರಕಾರಿಗಳನ್ನು ದಿನಂಪ್ರತಿ ಬದಲಾವಣೆ ಮಾಡುತ್ತಾ ಬಡಿಸಿ ಇಷ್ಟವಾದ ರೀತಿಯಲ್ಲಿ ದಿನಂಪ್ರತಿ ಸಾವಿರಾರು ಭಕ್ತರಿಗೆ 10,000-20,000 ಜನರಿಗೆ ಬಡಿಸುವುದು ಹೇಳಿದರೆ ಸಾಮಾನ್ಯ ವಿಚಾರ ಅಲ್ಲದು. ಆ ಒಂದು ಪಾಕಶಾಲೆಯಲ್ಲಿರುವಂತಹ ಒಂದು ನೈರ್ಮಲ್ಯತೆ, ಅಲ್ಲಿ ಅಡಿಗೆ ಮಾಡುವ ವಿಧಾನ, ರುಚಿಗಳಲ್ಲಿ ಯಾವುದೇ ಬದಲಾವಣೆ ಆಗಬಾರ್ದು. ಸುಬ್ರಹ್ಮಣ್ಯ ದೇವಸ್ಥಾನದ ಸಾರು, ಚಟ್ನಿ ಅಂತ ಹೇಳಿದರೆ ಬಹುಶಃ ಪ್ರತಿಯೊಬ್ಬರಿಗೂ ಕೂಡ, ನಮಗೆ ಬರೋವರಿಗೆ ಹೋದಾಗ ಕೇಳ್ತಾರೆ, ಬರೋರು ಸ್ವಲ್ಪ ಸಾರು ಚಟ್ನಿಯನ್ನು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಅಷ್ಟು ಪ್ರಸಿದ್ಧಿ ಹೊಂದಿದಂಥದ್ದು ಸುಬ್ರಹ್ಮಣ್ಯ ದೇವರ ಪ್ರಸಾದ. ಅನ್ನದಾನ ಸುಲಭ ಅಂತಲೇ ದೇವರಿಗೆ ಹೆಸರಿದೆ. ದೇವರ ದಯದಿಂದ, ಸುಬ್ರಹ್ಮಣ್ಯನ ದಯದಿಂದ ಇದುವರೆಗೆ ಕೂಡ ವ್ಯವಸ್ಥೆಗಳು ಚೆನ್ನಾಗಿ ನಡೀತಾ ಬಂದಿದೆ. ಮುಂದೆಯೂ ಹೀಗೆ ಇರ್ಬೋದು ಅಂತೇಳಿ ನಾವು